ಆದಿತ್ಯ ವಿಶೇಷವಾಗಿ ಇಂದು ದಾಂಪತ್ಯದಲ್ಲಿ ಕಲಹ ಯಾಕೆ ಬರುತ್ತೆ? ಯಾವುದೇ ಹುಡುಗರು ಕೂಡ ಈಗಿನ ಕಾಲದಲ್ಲಿ ಮದುವೆಯಾಗೋದಕ್ಕೆ ಹಿಂಜರಿಕೆ ಮಾಡುತ್ತಿದ್ದಾರೆ. ಹಿಂಜರಿಕೆ ಆಗ್ತಾ ಇದೆ. ಏನಕ್ಕೆ ಕಾರಣ ಅನ್ನತಕ್ಕಂಥದ್ದು ನೋಡಿದಾಗ, ವಿಶೇಷವಾಗಿ ಕುಲಂಕುಷವಾಗಿ ಎಲ್ಲ ಜಾತಕವನ್ನು ಕೂಡ ನೋಡಿದಾಗ ಬರತಕ್ಕಂಥದ್ದು ಸ್ತ್ರೀಯಲ್ಲಿ ಇರತಕ್ಕಂತಹ ಲೋಪದೋಷಗಳು ಏನೋ, ಸ್ತ್ರೀಯರು ಹೇಗಿರಬೇಕೋ, ನಾವು ಮಾತೃದೇವೋಭವ ಅಂತ ಹೇಳ್ತೇವೆ. ವಿಶೇಷವಾಗಿ ಹೆಣ್ಣಿಗೆ ಒಂದು ಸ್ಥಾನಮಾನವನ್ನು ಕೊಟ್ಟಿದ್ದೇವೆ. ಅದೇ ನಾವು ಹೆಣ್ಣು ಮಗು ಹುಟ್ಟುವಂತ ಅಂತ ಪಕ್ಷದಲ್ಲಿ ಸಿಹಿ ಹಂಚುತ್ತೇವೆ. ಅದೇ ಹೆಣ್ಣನ್ನು ಕೂಡ ನಾವು ಸೊಸೆಯಾಗಿ ತರ್ತೀವೋ ಅಥವಾ ಬೇರೆಯವ್ರ ಮನೆಯಾಗಿ ಕೊಟ್ಟಂತ ಪಕ್ಷದಲ್ಲಿ ಅದೇ ಸ್ತ್ರೀಯು ವಿಕೃಪವಾಗಕ್ಕೆ ಕಾರಣ ಏನು? ಇದಕ್ಕೆ ಕಾರಣ ಮದುವೆನೇ ಕಾರಣ, ಹಣಕಾಸಕ್ಕೆ ಕಾರಣ, ಉದ್ಯೋಗಕ್ಕೆ ಕಾರಣ, ಅಥವಾ ಯೌವನಕ್ಕೆ ಕಾರಣವ ಅನ್ನತಕ್ಕಂಥ ವಿಶೇಷವಾಗಿ ಪ್ರತಿನಿತ್ಯವೂ ಕೂಡ ನಾವು ನೋಡ್ತಾ ಇದ್ದೇವೆ. ವಿಶೇಷವಾಗಿ ಏನಾಗತ್ತಪ್ಪ ಅಂತ ಹೇಳಿದ್ರೆ, ಈಗಿನ ಕಾಲದಲ್ಲಿ ಹುಡುಗರು ಬಂದರೂ ಕೂಡ ಒಂದು ಮುಹೂರ್ತವಾಗವನ್ನು ನೋಡುವಾಗ ಗಣಕೂಟಗಳು ಇದ್ರೂ ಕೂಡ, ಗಣಕೂಟಗಳು 36ಕ್ಕೆ 18 ಗಣಕೂಟಗಳು ಬಂದರೂ ಕೂಡ ಮದುವೆಗೆ ಯೋಗ್ಯವಾಗಿರ್ತಕ್ಕಂಥದ್ದು, ಅವಾಗ ಕ್ಲೀನ್ ಆಗಿ ಮದುವೆ ಮಾಡತಕ್ಕಂಥ ಯೋಗ ಬರ್ತಕ್ಕಂಥದ್ದು. ಇಷ್ಟು ಯೋಗ ಇದರಲ್ಲೂ ಕೂಡ 32ಕ್ಕೆ 32 ಗುಣಗಳು, 24 ಗುಣಗಳು, 26 ಗುಣಗಳು ಬಂದರೂ ಕೂಡ ಎಲ್ಲ ಮುಹೂರ್ತವನ್ನೇ ಇಟ್ಟರೂ ಕೂಡ ಆ ಒಂದು ಸ್ತ್ರೀ ಎನ್ನತಕ್ಕಂಥದ್ದು ಮದುವೆ ಆದ ಮನೆಯಲ್ಲಿ ಹೋದ ಮೇಲೆ ಅತ್ತೆ ಸೊಸೆ ಜಗಳವೋ, ಇವೆಲ್ಲ ಅಷ್ಟಾಷ್ಟಕದ ಪ್ರಾಬ್ಲಮ್ಮು, ಅಥವಾ ಸರ್ಪದೋಷದ ಪ್ರಾಬ್ಲಮ್ಮು, ಅಥವಾ ಸಪ್ತಮಾಂಸದ ಪ್ರಾಬ್ಲಮ್ಮು ಅನ್ನತಕ್ಕಂಥದ್ದು ನೋಡಿದಾಗ ಈಗಿನ ಕಾಲದ ಹುಡುಗರು ಕೂಡ ಹುಡುಗಿಯರು ಮದುವೆ ಆಗಲಿಕ್ಕೆ ಭಯ ಪಡ್ತಾ ಇದ್ದಾರೆ. ಏನಕ್ಕಪ್ಪ ಅಂತ ಅಯ್ಯೋ ನಾವು ತುಂಬಿದ ಕುಟುಂಬ ಎಲ್ಲ ಹೊಡೆದೋಗ್ಬಿಡುತ್ತೋ. ಸ್ತ್ರೀ ಎನ್ನತಕ್ಕಂಥದ್ದು ಹೆಣ್ಣಿಗೆ ಬಹಳ ವಿಶೇಷವಾದ ಸ್ಥಾನಮಾನವನ್ನು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಕೊಟ್ಟಿದ್ದೇವೆ. ಆದರೆ ಅದೇ ಒಂದು ಸ್ತ್ರೀ ಒಂದು ಮದುವೆ ಮಾಡಿಕೊಟ್ಟ ಮೇಲೆ ಅದೇ ಒಂದು ರಾಕ್ಷಸ ಗುಣಕ್ಕೆ ಹೋಗಕ್ಕೆ ಏನು ಕಾರಣ? ಹಣಕಾಸಿನ ತೊಂದರೆಯೋ, ಅಥವಾ ಉದ್ಯೋಗದ ತೊಂದರೆಯೋ, ಅಥವಾ ಕೆಲಸದ ತೊಂದರೆಯೋ, ಅಥವಾ ಅವರ ಸೋಂಬೇರಿ ಅವರ ಜನ್ಮವನ್ನು ಹಾಳು ಮಾಡುತ್ತೋ ಅನ್ನತಕ್ಕಂಥದ್ದು ವಿಚಾರವಾಗಿ ನೋಡಿದಾಗ, ಈ ಸೋಂಬೇರಿತನವನ್ನು ಹೋಗಬೇಕಾ ಸ್ತ್ರೀಯರಿಗೆ ವಿಶೇಷವಾಗಿ ಸೂರ್ಯ ಉದಯ ಆಗತಕ್ಕಂತೆ ಎದ್ದು ತನ್ನ ಸ್ಥಾನಾದಿಗಳನ್ನು ಮುಗಿದುಕೊಂಡು ಮನೆಯಲ್ಲಿ ಯಾವಾಗ ಮನೆ ಅಂಗಳವನ್ನು ಗುಡಿಸಿ ರಂಗೋಲಿ ಹಾಕಿ ಪುಷ್ಪಗಳಿಂದ ಹಾಗೂ ಅಲಂಕಾರ ಮಾಡಿದ ಅಂತ ಪಕ್ಷದಲ್ಲಿ ಆ ಮನೆ ತೇಜಸ್ವಿಯಾಗಿ ಬಿಡತಕ್ಕಂಥದ್ದು, ಯಶಸ್ವಿಯಾಗಿ ಬಿಡತಕ್ಕಂಥದ್ದು, ಕಲ್ಪವೃಕ್ಷ ಕಾಮನ ಆಗಿ ಇರತಕ್ಕಂಥದ್ದು, ಮನೆಯಲ್ಲಿ ಸಂತೋಷವಾಗಿರತಕ್ಕಂಥದ್ದು. ಈಗಿನ ಸ್ತ್ರೀಯರಿಗೆ ಅದು ಬೇಕಾಗಿಲ್ಲ. ಈಗಿನ ಸ್ತ್ರೀಯರಿಗೆ ಅವ್ರಿಗೂ ಸೂರ್ಯ ಉದಯ ಆದಮೇಲೆ ಹೇಳತಕ್ಕಂಥದ್ದು. ರಾತ್ರಿ 11 ಗಂಟೆ 12 ಗಂಟೆ ಮೊಬೈಲ್ ನೋಡ್ತಾ ಇರೋದು. ಈ ಮೊಬೈಲ್ ಬಂದ ಅಂತ ಪಕ್ಷದಲ್ಲಿ ಕೂಡ ಎಲ್ಲರೂ ಕೂಡ ಒಂದು ಸೋಂಬೇರಿಯನ್ನು ಬರತಕ್ಕಂಥದ್ದು. ಅದನ್ನು ಜನರ ಒಂದು ಸೌಜೋತ್ಪತ್ತಿ ಉಪಯೋಗಿಸಿಕೊಳ್ಳುವುದರಿಂದ ಅದು ಒಳ್ಳೆಯದೇ ಆಗತ್ತೆ. ಆದರೆ ಇವರು ಮಾಡತಕ್ಕಂಥ ದುರುಪಯೋಗ, ಮೆಸೇಜ್ ಹಾಕೋದು, ಮೆಸೇಜ್ ಬರ್ತದೋ, ಗಂಡ ಇದ್ದಾಗ ಒಂದು ಮೆಸೇಜ್ ಹಾಕೋದು, ಗಂಡ ಇದ್ದಾಗ ಒಂದು ಮೆಸೇಜ್ ಹಾಕೋದು, ಇವನ್ ಪುರುಷರು ಹತ್ರ ಹೆಂಡತಿ ಇದ್ದಾಗ ಒಂದು ಮೆಸೇಜ್ ಹಾಕೋದು, ಹೆಂಡತಿ ಇದ್ದಾಗ ಒಂದು ಮೆಸೇಜ್ ಆಗಿ, ಈ ಮೆಸೇಜ್ ಇಂದನೇ ಈಗಿನ ಕಾಲದಲ್ಲಿ ಈ ಮೊಬೈಲ್ ಇಂದನೇ ನನಗೆ ದಿನ ನೋಡ್ತಾ ಇದ್ದೇನೆ. ಎಷ್ಟೋ ಸಾವಿರಾರು ಜಾತಿಗಳನ್ನು ನೋಡಿದ್ದೇವೆ. ಈ ಮೊಬೈಲ್ ಇಂದನೇ ಎಷ್ಟೋ ಜನಗಳೆಲ್ಲ ದಾಂಪತ್ಯ ಜೀವನದಲ್ಲಿ ಬಿರುಕು ಉಂಟಾಗುತ್ತಿದೆ. ಬಿರುಕು ಉಂಟಾಗ ಕಾರಣ ಅಂದ್ರೆ ನಮಗೆ ಸ್ಥಿರವಾದ ಮನಸ್ಸಿಲ್ಲ. ಸ್ಥಿರವಾದ ಮನಸ್ಸನ್ನು ಇಟ್ಟುಕೊಳ್ಳುವುದರಿಂದ ಯಾವುದೇ ಏನು ಬಂದರೂ ಕೂಡ ಅದನ್ನು ಶುಭವಾಗಿ ಯಶಸ್ವಿಯಾಗಿ ಕೊಡತಕ್ಕಂಥ ಯೋಗ ಅದು ಬಂದೇ ಬರುತ್ತೆ. ಈ ರೀತಿಯಾಗಿ ಈಗಿನ ಕಾಲದಲ್ಲಿ ಗಂಡು ಮಕ್ಕಳಿಗೆ ಆಗಲಿ ಹೆಣ್ಣು ಮಕ್ಕಳಿಗೆ ಆಗಲಿ ಮದುವೆ ಅನ್ನತಕ್ಕಂಥದ್ದು ಬೇಡಪ್ಪ ಅನ್ನತಕ್ಕಂಥ ನೋಡ್ತಾ ಇದ್ರೆ ಈ ರೀತಿ ಇರೋದ್ರಿಂದ ಎಲ್ಲರಿಗೂ ಕಂಕಣ ಭಾಗ್ಯ ಕೂಡು ಬಂದಾಗ, ಗುರುಬಲ ಇದ್ದಾಗ ಮದುವೆ ಆಗಬೇಕು. ಒಳ್ಳೆ ಮುಹೂರ್ತದಲ್ಲಿ ಮದುವೆ ಆದ ಪಕ್ಷದಲ್ಲಿ ಎಲ್ಲದೂ ಶುಭವಾಗಿ ಬರಲಿ ಅನ್ನತಕ್ಕಂಥ ವಿಷಯ. ಇದೇ ವಿಷ್ಣು ಸಂಕಲ್ಪದಲ್ಲಿ ವಿಶೇಷವಾಗಿ ಇವೆಲ್ಲವೂ ಕೂಡ ವಿಷ್ಣು ಸಂಕಲ್ಪದಲ್ಲಿ ಪರಿಹಾರ ಭಾಗವಾಗಿ ಖಂಡಿತ ಇದೆ. ದಿನನಿತ್ಯವೂ ಕೂಡ ವಿಷ್ಣು ಸಂಕಲ್ಪ ಪ್ರೋಗ್ರಾಮ್ ನೋಡ್ತಾ ಇರಿ. ನಿಮಗೆ ಎಲ್ಲರಿಗೂ ಸುಲಭವಾಗಿ ನಿಮಗೆ ಒಂದು ಪರಿಹಾರ ಭಾಗವನ್ನು ಕೊಡತಕ್ಕಂಥ ಯೋಗ. ಸರ್ವೋಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತೋ ಲೋಕಾ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ. ಕೃಷ್ಣ ಮುಂದೆ ಜಗದ್ಗುರು.